ಇವತ್ತೇನೆಂದರೆ ನನ್ನ ಟಾಪಿಕ್ ಮ್ಯಾಥ್ಸಲ್ಲಿ ಎಲ್ಲರಿಗೂ ಎಸ್ಟಿಮೇಟಿಂಗ್ ಪ್ರಾಪರ್ಟೀಸಲ್ಲಿ ಒಂಚೂರು ಕಷ್ಟ ಇರುತ್ತೆ. ಅದನ್ನು ನಾನು ಈಸಿಯಾಗಿ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ಇವತ್ತು ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ ಯಾವ ಥರ ಎಸ್ಟಿಮೇಟಿಂಗ್ ಪ್ರಾಪರ್ಟಿನ ಡ್ರಾ ಮಾಡೋದು, ಅದು ಪಿಕ್ಚರೈಸೇಷನ್ ಹೆಂಗೆ ಮಾಡೋದು ಅಂತ ಫಸ್ಟ್ ನಿಮ್ಗೆ ತೋರಿಸ್ತೀನಿ. ಆಮೇಲೆ ಸಮ್ಸ್ ಎಲ್ಲ ಹಾಕಿ ಎಕ್ಸಾಂಪಲ್ಸ್ ಎಲ್ಲ ತೋರಿಸ್ತೀನಿ. ಓಕೆನಾ? ನೋಡಿ, ಈ ಥರ ನಂಬರ್ಸ್ ಬರುತ್ತೆ. ಇದು ಆಸ್ ಇಟ್ ಈಸ್ ನೋಡೋಕ್ಕೆ ರೋಲರ್ ಕೋಸ್ಟರ್ ಇರುತ್ತಲ್ಲ ಆ ಥರ ಹೋಗುತ್ತೆ. ಆ ಥರನೇ ನಾವು ಈಸಿಯಾಗಿ ಮಾಡ್ಕೋಬೋದು. ರೋಲರ್ ಕೋಸ್ಟರ್ ಥರ ನಾವು ಏನದು ಇದನ್ನು ಎಸ್ಟಿಮೇಟ್ ಮಾಡಬೇಕು. 1 to 10 ಬರುತ್ತೆ. ಇದರಲ್ಲಿ 0 ಕೂಡ ಆ್ಯಡ್ ಆಗುತ್ತೆ. ಇದನ್ನ ಎಸ್ಟಿಮೇಟೆಡ್ ಪಿಕ್ಚರೈಸೇಷನ್ ಅಂತಾರೆ. ಇಲ್ಲಿ ಅಂತ ರೌಂಡ್ ಡೌನ್ ರೌಂಡ್ ಅಪ್ ಅಂತ ಮಾಡಿದ್ದೀನಿ. ಅಂದರೆ ಇವಾಗ 5ಗಿಂತ ಕೆಳಗಡೆ ಇರೋದನ್ನ ರೌಂಡ್ ಡೌನ್ ಅಂತ ಹೇಳ್ತಾರೆ, ಮತ್ತೆ 5ಗಿಂತ ಮೇಲ್ಗಡೆ ಇರೋದನ್ನ ರೌಂಡ್ ಅಪ್ ಅಂತ ಹೇಳ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ 54 ಬರುತ್ತೆ. ಅದಕ್ಕೆ ಎಸ್ಟಿಮೇಟಿಂಗ್ ಪ್ರಾಪರ್ಟಿ ಅಂತೆ. 4 ರೌಂಡ್ ಡೌನ್ ಅಲ್ಲಿದೆ ಅಲ್ವಾ. ರೌಂಡ್ ಡೌನ್ ಅಂದರೆ ನಾವು ಇದು ಬರಿಬೇಕು, ಅಂದರೆ 50 ಬರಿಬೇಕು. ಅಂದರೆ ಅದ್ರ ಬಿಫೋರ್ ಟೆನ್ಸ್ ಏನಿರುತ್ತೆ ಅದನ್ನು ಬರಿಬೇಕು. 54ಗೆ 50 ಬರುತ್ತೆ. ಅದೇ 68 ಆದರೆ 8 ರೌಂಡ್ ಅಪ್ಪಲ್ಲಿದೆ ಅಲ್ವಾ, ಅದಕ್ಕಾಗಿ ಅದ್ರ ಲಾಸ್ಟ್ ನಂಬರ್. ಅಂದರೆ ಇವಾಗ 6 ಇದ್ರೆ 70, ಅದು ನಿಯರ್ ಬೈ ಟೆನ್ಸ್ನ ನಾವು ಬರ್ಕೋಬೇಕಾಗುತ್ತೆ. ಇವಾಗ 68ಗೆ ಅದಂದರೆ 70 ಬರುತ್ತೆ, ಯಾಕಂದರೆ ಅದ್ರ ನಿಯರ್ ಬೈ ಟೆನ್ಸ್ ಇಸ್ 70. ಮತ್ತು 5 ಕೂಡ ರೌಂಡ್ ಅಪ್ಗೆ ಸೇರುತ್ತೆ. 0 ಕೂಡ ರೌಂಡ್ ಡೌನಿಗೆ ಸೇರುತ್ತೆ. ಅದರಲ್ಲಿ ಕನ್ಫ್ಯೂಷನ್ಸ್ ಇರುತ್ತೆ. 5 ಮಿಡಲಲ್ಲಿ ಇರುತ್ತಲ್ಲ, ಅದು ರೌಂಡ್ ಡೌನ್ಗೆ ಸೇರುತ್ತೆ ಅಥವಾ ರೌಂಡ್ ಅಪ್ಗೆ ಸೇರುತ್ತಾ ಅಂತ. ಇದೇ ಎಸ್ಟಿಮೇಟಿಂಗ್ ಪ್ರಾಪರ್ಟಿ ಅಂದರೆ. ಈ ಥರ ಸಮ್ಸ್ ಕೊಟ್ಟರೆ ಯಾವ ಥರ ಕೊಡ್ತಾರೆ ಅಂದರೆ, ಎಸ್ಟಿಮೇಟಿಂಗ್ ಜೊತೆ ಅಡಿಷನ್ ಕೊಡ್ತಾರೆ. ಅಂದರೆ 62 ಇಟ್ಕೊಳ್ಳೋಣ, ಮತ್ತು 54 ಇಟ್ಕೊಳ್ಳೋಣ, 59 ಇಟ್ಕೊಳ್ಳೋಣ. ನಾವು ಈ ಕಡೆ ನೋಡಬಾರ್ದು, ಟೆನ್ಸ್ ಪ್ಲೇಸ್ ಅಥವಾ ಒನ್ಸ್ ಪ್ಲೇಸಲ್ಲಿ ನೋಡಬಾರ್ದು. ಯಾವಾಗಲೂ ಒನ್ಸ್ ಪ್ಲೇಸಲ್ಲಿ ಮಾತ್ರ ನೋಡಬೇಕು. ನೋಡಿ, 2 ರೌಂಡ್ ಡೌನಲ್ಲಿದೆ, ಅದಕ್ಕಾಗಿ ಅದು ಲಾಸ್ಟ್ ಟೆನ್ಸ್ ಇರೋದು 60 ಅಂತ ಬರ್ಕೋಬೇಕು. ಮತ್ತು 59 ರೌಂಡ್ ಅಪ್ಪಲ್ಲಿದೆ, ಅದಕ್ಕೆ ಅದನ್ನು 60 ಅಂತ ಬರ್ಕೋಬೇಕು. ಇದನ್ನು ನಾವು ಡಿವೈಡ್ ಮಾಡಬೇಕು ಅಥವಾ ಸಪ್ರಾಕ್ಟ್ ಮಾಡಬೇಕು. ಆ ಥರ ಸಮ್ಸ್ ಬರುತ್ತೆ. ಎಸ್ಟಿಮೇಟ್ ಆ್ಯಂಡ್ ಡಿವೈಡ್ ಆರ್ ಎಸ್ಟಿಮೇಟ್ ಆ್ಯಂಡ್ ಸಪ್ರಾಕ್ಟ್ ಆ ಥರ ಸಮ್ಸ್ ಬರುತ್ತೆ. ಈ ಎಸ್ಟಿಮೇಟಿಂಗ್ ಪ್ರಾಪರ್ಟಿಯಿಂದ ನಾವು ಇಷ್ಟು ಕಲ್ತ್ಕೊಂಡ್ವಿ. ಥ್ಯಾಂಕ್ ಯು.